ಆರಂಭದಲ್ಲಿ ಅದೇ ಪ್ರಶ್ನೆ ಕೇಳಿದೆ ತಮಗೆ, ಏನಂತಂದರೆ ಯಾವಾಗ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಿತ್ಯಾನಂದನ ಆಶ್ರಮದ ಒಳಗಡೆ ಹೋದ ತಕ್ಷಣ ಅವ್ರು ನಾಪತ್ತೆ ಆದರೂ ಅದೇ ರೀತಿ ನೀವು ನಾಪತ್ತೆ ಆಗ್ಬಿಟ್ರಿ ಅಂತ ಅದನ್ನೇ ಒಂದು ಪ್ರಶ್ನೆ ಕೇಳಿಯಾರೆ. ನಾನು ನಾಪತ್ತೆ ಆಗಲಿಕ್ಕಿಲ್ಲ. ಬಬಿತಮ್ಮ ಅವರು ನಿನ್ನೆ ಬರಬೇಡ ಅಂತ ಅಂತಿದ್ರು, ಬರಬೇಡ್ರಿ ಅಂತ ಹೇಳಿ. ಇನ್ಸ್ಪೆಕ್ಟ್ರು ಬರಬೇಡಿ ಅಂತ ಹೇಳಿದರು. ಮಠದಾಗ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಸುಮಾರು ಜನ ಆ ಫೋನ್ನ ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಗಳನ್ನೇ ನನ್ನ ಫೋನಲ್ಲಿ ಕೇಳ್ತಾಯಿದ್ರು. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಉತ್ತರ ಇವಾಗ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಏನು ಮಾಧ್ಯಮಗಳಿಗೆ ಬರಲಿಲ್ಲ. ಅಂದರೆ ಓಡೋದ್ರು ಅಂತಂದರೆ ಕಳ್ಳತನ ಮಾಡಿದ್ನಾ, ಸುಳ್ತನ ಮಾಡಿದ್ನಾ, ಸುಳ್ಗಾರಿಕೆ ಮಾಡಿದ್ನಾ, ಅಥವಾ ಯಾವುದನ್ನ ಹೆಣ್ಮಕ್ಳನ್ನ ಕರ್ಕೊಂಬಂದು ಕುಣಿಸ್ತಾ ಇದ್ನಾ, ಯಾವುದೂ ಇಲ್ದಿರ, ಅಥವಾ ಯಾವುದೋ ಸರ್ಕಾರಕ್ಕೆ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡಿದ್ನಾ, ಇಲ್ಲ ಇವನು ನಿತ್ಯಾನಂದ ಓಡೋಗಿದ್ನಲ್ಲ ಅದೆಲ್ಗೋ ಸೇರ್ಕೊಂಡಿದ್ನಲ್ಲ ಆ ಥರಕ್ಕೆ ಅವನ ಮೇಲೆ ಚಾರ್ಜ್ ಶೀಟ್ ಇದ್ದಾಗ ಹೋಗಿದ್ನಾ, ಮನೆ ಕೋರ್ಟ್ ಕರೆದಿತ್ತು ಪರೀಕ್ಷೆಗೆ ಬಾಪ ಅಂತ, ಆ ಪರೀಕ್ಷೆಗೆ ಬರ್ದಿರ ಈತ ಎಲ್ಲೋ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಯಾತ್ರೆಗೆ ಅಂತ ಹೇಳಿ ಹೋಗಿದ್ದ, ಆ ಥರ ಹೋಗಿದ್ನಾ, ನನ್ನ ಕೋರ್ಟ್ ಕರೆದಿತ್ತ? ಯಾವುದೂ ಇಲ್ಲ. ಇವ್ರು ಕರೆದಿದ್ರು, ಯಾರು ಕರೆದಿದ್ರು ನನ್ನನ್ನು? ಮಾಧ್ಯಮಗಳಿಗೆ ತಪ್ಪಿಸ್ಕೊಂಡು ಅಂತಂದ್ರೆ ಏನು? ಇಲ್ಲಿ ಯಾಕೆ ಕರೆದಿದ್ರು ಅನ್ನೋದು ಮುಖ್ಯ ಅಲ್ಲ, ನೀವು ಯಾಕೆ ಹೋಗಿದ್ರಿ ಅನ್ನುವಂಥದ್ದು ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಪ್ರತಿಯೊಬ್ಬರು ಬಬಿತಮ್ಮ ಇರ್ಬೋದು, ಅಥವಾ ಇನ್ಸ್ಪೆಕ್ಟರ್ ಇರ್ಬೋದು, ಶ್ರೀಧರ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಬೇಡ ಬರೋದು, ನಾನು ವಾತಾವರಣ ನೋಡ್ಕೊಂಡು ತಿಳಿಸ್ತೀನಿ ಅಂತಂದ್ರೂ ಬಂದೆ. ಸಾಹೇಬ್ರನ್ನ ಕೇಳಿದೆ, ಭಟ್ರು ಸಾಹೇಬ್ರನ್ನ ರಾತ್ರಿ ಬರಲ್ಲ ಅಂತ ಹೇಳಿ ಬೆಳಗ್ಗೆ ಬಂದೆ. ಅಷ್ಟನ್ನು ಬಿಟ್ಟರೆ ನಾನು ಓಡಾಗಿದ್ದೀನಿ ಅಂತ ಏನಿಲ್ವಲ್ಲ, ದೇಶ ಬಿಟ್ಟ ಹೋಗಿದ್ದೆ. ಈಗ ಮತ್ತೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು, ಇದು ಭಾಳ ಕುತೂಹಲ. ಅದು ಬಹಳಷ್ಟು ಜನರನ್ನ ನೀವು ಅವ್ರ ಹೆಸರುಗಳನ್ನ ತಗೊಂಡಿದ್ದೀರಿ. ನಾನು ಹೇಳಿದೆ ಸುತ್ತೂರು ಶ್ರೀಗಳನ್ನು ನೀವು ನಿಮ್ಮ ನಾಲಿಗೆನೆಲ್ಲ ಸುತ್ತಾಕಿ ಹಾಕಿಬಿಟ್ಟಿರಿ ಅಂತ. ನೀವು ಮುರುಘಾ ಶ್ರೀಗಳನ್ನೂ ಬಿಟ್ಟಿಲ್ಲ, ನೀವು ಸುತ್ತೂರು ಶ್ರೀಗಳನ್ನೂ ಬಿಟ್ಟಿಲ್ಲ. ನೀವು ನಿಮ್ಮ ಸ್ವಾಮಿಗಳಿಗಂತೂ ಬಿಡಿ, ಅದರ ಕಥೆನೇ ಬೇರೆ. ಅದು ಇನ್ಯಾರ್ಯಾರು ಮಹಾನುಭಾವರು ಹೆಸರುಗಳನ್ನೆಲ್ಲ ಹೇಳಿರ್ತಾವೆ, ಹೇಳ್ಬಿಡಿ. ನಮ್ಮನ್ನು ಸೇರಿಸಿ. ನಾನು ಪದೇ ಕೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ, ಜನಗಳಿಗೆ ತುಂಬ ಕ್ಲಾರಿಟಿ ಇರಬೇಕು. ದುಡ್ಡು ಕೊಡಬೇಕು ಅಂತ ಏನಾನ ಇಸ್ಕೊಳ್ತಿದ್ದೀನಿ ಅನ್ನೋಂಥದ್ದು ಆಗಿದ್ದಿದ್ರೆ, ನಿಮ್ಮ ಹೆಸರುಗಳನ್ನೆಲ್ಲ ತಗೊಂಡಿದ್ದೀನಿ ಅನ್ನೋಂಥದ್ದಾದ್ರೆ, ನಾನು ತಗೊಂಡಿದ್ರೆ ಇವ್ರುಗಳಿಗೆಲ್ಲ ಹೇಳ್ಕೊಂಬನ್ನಿಂದಾಗ ನನಗೇನು ತಿಕ್ಲ, ನನಗೇನು ಹುಚ್ಚ, ನಿಮ್ಗೆ ದುಡ್ಡು ಬೇಕಾ, ದುಗ್ಗಾಣಿ ಬೇಕಾ, ರಂಗಣ್ಣಂಗೆ ಕೊಡಿ, ಅಮಿದಣ್ಣಂಗೆ ಕೊಡಿ ಹೇಳಿ, ಭಟ್ರು ಸಾಹೇಬ್ರಿಗೆ ಹೇಳಿ, ಇಂಥವನ್ನೆಲ್ಲ ಹೇಳಿ ಅಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ದುಡ್ಡು ವಿಚಾರ ಬಂದರೆ ಆಚೆ ಹಾಕ್ತಿದ್ವಿ ಅಂತ ಹೇಳಿ ಅಂತ. ಅದನ್ನೆಲ್ಲ ಕೊಡಿ ಅನ್ನೋ ಅಂತ ಅಲ್ಲ, ಅವ್ರಿಗೆಲ್ಲ ಹೇಳ್ಕೊಂಬರಕ್ಕ ನಾನಿರೋದು. ನೀನು ನಂದೇನಿದೆ ಅದನ್ನ ನೋಡು ಅನ್ನೋಂಥ ಮಾತುಗಳು ಹೇಳಿದ್ದೀನಿ. ಸೊ ಅಂದರೆ ಇದು ಹೆಸರನ್ನ ಪ್ರಸ್ತಾಪ ಮಾಡಿರ್ತಾವೆ ಅಲ್ಲ. ಇಡೀ 2 ದಿವಸದ ಆ ಸಂಭಾಷಣೆ ನಾನು ಬಂದಿದೆ ಬಂದಿಲ್ಲ ಅನ್ನೋಂಥದ್ದಲ್ಲ, ಪ್ರಸ್ತಾಪನೆ ಮಾಡಿದ್ದೀನಿ ಅಂತ ಅಂದ್ರೂ ಏನಕ್ಕೆ ಮಾಡಿದ್ದೀನಿ? ರಂಗಣ್ಣ ಕೇಳವ್ರೆ ಅಂತನಾ? ಇಲ್ಲ, ನಿಮ್ದು ಒಂದು ಸಮಸ್ಯೆ ಏನಪ್ಪ ನಿಮ್ದು ಅಂದರೆ, ನೀವೇನು ಮಾತಾಡ್ತಿರ್ತಿರಲ್ಲ ನಿಮಗೆ ಜ್ಞಾಪಕ ಇರಲ್ಲ. ದರ್ ಇಸ್ ಅ ಮೇನ್ ಪ್ರಾಬ್ಲಮ್. ನಿಮ್ದು ಜ್ಞಾಪಕ ಇರಲ್ಲ. ಅಲ್ಲ, ಜ್ಞಾಪಕ ಇದೆ, ಸಂಪೂರ್ಣವಾಗಿ ಜ್ಞಾಪಕ ಇದೆ. ಫೋನಲ್ಲಿ ನಾನೇ ಮಾತಾಡಿರೋದೆಲ್ಲ ನನ್ನ ಫೋನಲ್ಲೂ ರೆಕಾರ್ಡ್ ಆಗಿದೆ, ಕೊಟ್ಟಿದ್ದೀನಿ ನಾನು ತಮಗೆ. ಅಲ್ಲ, ಯಾಕಂದರೆ ನೀವು ಮಾತಾಡುವಂಥ ಭರದಲ್ಲಿ ಬಬಿತಾ ಅವ್ರ ಹೆಸರು ಹೇಳಿದ್ರೆ ಆಶ್ಚರ್ಯ ಇಲ್ಲ ಅಂತ ಬಿಟ್ಬಿಟ್ಟಿರ್ತೀರಿ ನೀವು ಅಂತ ನಿಮ್ಗೆ ಗೊತ್ತಿರಲ್ಲ. ನಿಮಗೆ ಮೈ ಮರೆತು ಹೊಡೆದ್ಬಿಡೋದು ದೇವ್ರು ಬಂದಿರೋ ಥರ. ಇಲ್ಲ, ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಅವ್ರ ಹತ್ರ ಹಣ ಇಸ್ಕೊಳಕ್ಕೋ ಅಥವಾ ಸರಿ ಹಣದ ವಿಚಾರ ಬಂತು, ಅದಾದ್ಮೇಲೆ ಈ 100ಅವ್ರನ್ನೆಲ್ಲ ಸ್ಪಷ್ಟತೆ ಕೊಡಿ. ಅದನ್ನೆಲ್ಲ ನೀವು ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಕೊಡಬೇಡಿ. ನೀವು ಒಂದು ಸ್ಪಷ್ಟನೆ ಕೊಡಿ. ಯಾರ್ಯಾರ ಹೆಸರನ್ನ ಬಳಸಿರಿ, ಎಲ್ಲೆಲ್ಲಿ ಬಳಸಿರಿ, ಎಷ್ಟರ ಮಟ್ಟಿಗೆ ಬಳಸಿರಿ ಅನ್ನೋದು ಸ್ಪಷ್ಟತೆ ಬೇಕು. ಯಾಕೆ ಗೊತ್ತಾ, ಇದು ಇಂಥ ಸಂದರ್ಭದಲ್ಲಿ ತುಂಬಾ ಅನಿವಾರ್ಯ. ಇದು ಯಾವ ಸಂದರ್ಭದಲ್ಲಿ ನಿಮ್ಮ ಹೆಸರುಗಳನ್ನೆಲ್ಲ ಇಟ್ಕೊಂಡು ನಾನ್ ದುಡ್ಡು ತಗೋಬೇಕು ಅನ್ನೋಂಥ ರೂಪುರೇಖೆಗಳನ್ನೇನಾದ್ರೂ ಹೆಣದಿದ್ರೆ ಶುದ್ಧ ಸುಳ್ಳು. ನಾನೇ ನಿಂತ್ಕೊಳ್ತೀನಿ ಅಂಥದ್ದು ನಿಮ್ಮ ಹೆಸರುಗಳನ್ನ ಹೇಳಿ ನಾನು ದುಡ್ಡಿಸ್ಕೊಳ್ಳಿಕ್ಕೆ ಹೋಗಿದ್ದೀನಿ ಅನ್ನೋದನ್ನ ಅವ್ರು ತೋರಿಸೋದಾದ್ರೆ ಇವ್ರು ಹೇಳೋ ಅಂಥ ಶಿಕ್ಷೆಗೆ ನಾನು ಒಪ್ಕೊಳ್ತೀನಿ.